ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 41ನೇ ಪ್ರಶ್ನೆಯನ್ನ ಗಮನಿಸಿ. 13,824ರ ಘನಮೂಲವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಸೊ 13,824ನ್ನ ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗ್ಬೇಕಾಗತ್ತೆ. ಸೊ ಮೊದಲನೇದಾಗಿ 2ರಿಂದ ಭಾಗಿಸ್ರೆ 2 6 12. ಸೊ 1 ಶೇಷ ಉಳಿಯುತ್ತೆ, 2 9 18. ಸೊ 2 1 2, 2 2 4. ಸೊ 2ರಿಂದ ಭಾಗಿಸಿ 2 3 6, 2 4 8, 1 ಉಳಿಯುತ್ತೆ, 2 5 10, 1 ಉಳಿಯುತ್ತೆ, 2 6 12. ಸೊ 2 1 2, 2 7 14, 2 2 4, 2 8 16. ಮತ್ತೆ 2ರಿಂದ ಭಾಗಿಸಿದಾಗ 2 8 16, 2 6 12, 2 4 8. ಮತ್ತೆ 2ರಿಂದ ಭಾಗಿಸಿದಾಗ 2 4 8. ಸೊ 2 3 6, 2 2 4. ಸೊ 2 2 4. ಸೊ 2 1 2, ಸಾರಿ 2 2 4. ಸೊ ಇಲ್ಲಿ 2 1 2. ಸೊ 2 6 12. ಸೊ ಮತ್ತೆ 2ರಿಂದ ಭಾಗಿಸಿದಾಗ 2 10 20, 2 8 16. ಸೊ ಮತ್ತೆ 2ರಿಂದ ಭಾಗಿಸಿದಾಗ 2 5 10, 2 4 8. ಸೊ 2 4, ಸಾರಿ 2 4, 2 2 4, 2 7 14. ಸೊ ಇದು 3ರಿಂದ ಭಾಗ ಆಗತ್ತೆ. ಸೊ 27. ಸೊ 3 9 27, 3 3 9, 3 1 3. ಸೊ ಈಗ ಇದನ್ನ ಗುಂಪು ಮಾಡ್ಬೇಕು, 3ರ ಗುಂಪುಗಳನ್ನಾಗಿ ಮಾಡ್ಬೇಕಾಗತ್ತೆ. ಸೊ 1 2 3 4 5 6 7 8 9. ಸೊ 3ರ ಗುಂಪು 2 ಗುಣಿಸು 2 ಗುಣಿಸು 2. 3ರ ಗುಂಪು 2 ಗುಣಿಸು 2 ಗುಣಿಸು 2. 3ರ ಗುಂಪು. ಸೊ ನೆಕ್ಸ್ಟ್ 3 ಗುಣಿಸು 3 ಗುಣಿಸು 3. ಓಕೆ. ಸೊ ಈಗ 2ರ ಘಾತ 3 ಗುಣಿಸು 2ರ ಘಾತ 3 ಗುಣಿಸು 2ರ ಘಾತ 3 ಗುಣಿಸು 3ರ ಘಾತ 3. ಸೊ ಈಗ ಘನಮೂಲಗಳು ಏನಾಗತ್ತೆ, 13,824 ಈಸ್ ಈಕ್ವಲ್ ಟು 2 ಗುಣಿಸು 2 ಗುಣಿಸು 2 ಗುಣಿಸು 3. ಸೊ 2 2 4, 4 2 8, 8 3 24 ಆಗತ್ತೆ. ಹಾಗಾದ್ರೆ 13,824ರ ಘನಮೂಲವು 24 ಆಗಿದೆ. ಥ್ಯಾಂಕ್ ಯು.